ಕರ್ತನೆ, ನಿಮ್ಮ ಪಾದದಲ್ಲಿ ನಾವು ಬರ್ತಾ ಇದ್ದೇವೆ. ಈ ದಿನದ ಒಂದು ವಾಕ್ಯಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಪಾಸ್ಟರ್ ಶೇನಿ ಅವ್ರಿಗಾಗಿ ಪ್ರಾರ್ಥಿಸ್ತೇವೆ. ಇವತ್ತು ವಾಕ್ಯವನ್ನು ಅವರು ಹಂಚಿಕೊಳ್ಳುವಾಗ ನಿಮ್ಮ ಪರಿಶುದ್ಧಾತ್ಮನಿಂದ ತುಂಬಿಸಿರಿ ದೇವರೇ. ಕೇಳುವಂತ ಪ್ರತಿಯೊಬ್ಬರನ್ನ ಕೂಡ ನೀವು ಮುಟ್ಟಿರಿ ಸ್ವಾಮಿ. ನಿಮ್ಮ ವಾಕ್ಯವನ್ನ ಕೇಳಿ ಬಲ ಹೊಂದಲು ಸಹಾಯ ಮಾಡಿರಿ ದೇವರೇ. ನಿಮ್ಮ ವಾಕ್ಯದೊಂದಿಗೆ ನಮ್ಮ ಸಂಗಡ ಮಾತನಾಡಿರಿ ಕರ್ತನೆ. ಯಾವುದನ್ನ ಹಿಡ್ಕೋಬೇಕು, ಯಾವುದನ್ನ ಬಿಡ್ಬೇಕು, ನೀವೇ ನಮ್ಮ ಸಂಗಡ ಮಾತನಾಡಿ ನಮ್ಮನ್ನ ಬಲಪಡಿಸ್ಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ತಂದೆ. ಆಮೇನ್. Amen. Yes, Pastor. Okay, I will share the screen. So we are starting a new text today. It's called How Do I Solve My Personal Pain? So ಇವತ್ತು ನಾವು 5ನೇ ಪಾಠವನ್ನ ಪ್ರಾರಂಭ ಮಾಡೋಣ. ಹೊಸ ಜೀವ ಹೊಸ ಜೀವನ ಅನ್ನುವಂತಹ ಇದರಿಂದ 5ನೇ ಪಾಠ, ನಿನ್ನ ವ್ಯಕ್ತಿಗತ ನೋವನ್ನು ಹೇಗೆ ಪರಿಹರಿಸುತ್ತೀಯಾ ಎಂಬುದಾಗಿ. So this is the 5th lecture from New Life, New Living, and it is talking about our personal pain and suffering that we go through. ಇದು ಹೊಸ ಜೀವ ಮತ್ತು ಹೊಸ ಜೀವನ ಅನ್ನುವಂತಹ ಪುಸ್ತಕದಿಂದ 5ನೇ ಪಾಠ, ನಿನ್ನ ವ್ಯಕ್ತಿಗತ ನೋವನ್ನ ಹೇಗೆ ಪರಿಹರಿಸುತ್ತೀಯಾ ಎಂಬುದಾಗಿ. So let's read 1 Peter 5:7-11. ಇಲ್ಲಿ 1 ಪೇತ್ರ 5ನೇ ಅಧ್ಯಾಯ 7ರಿಂದ 11ನೇ ವಚನವನ್ನ ಓದಿಕೊಳ್ಳೋಣ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂತ ಬಾಧೆಗಳನ್ನೇ ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದದೇ ಅಲ್ಲ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಆತನಿಗೆ ಅಧಿಪತ್ಯವು ಯುಗ ಯುಗಾಂತರಗಳಲ್ಲಿಯೂ ಇರಲಿ. ಆಮೇನ್. Amen. So the Bible tells us that there is a devil that prowls around like a roaring lion looking for someone to devour. ಇಲ್ಲಿ 8ನೇ ವಚನದಲ್ಲಿ ನಾವು ನೋಡ್ತೇವೆ, ನಮ್ಮ ವಿರೋಧಿಯಾಗಿರುವಂತಹ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂದು ಹುಡುಕ್ತಾ ತಿರುಗುತ್ತಾನೆಂಬುದಾಗಿ. And a lot of our anxiety and worries, it comes from unbelief, and it comes from the wrong imprints from the devil. ನಮ್ಮಲ್ಲಿರುವಂತಹ ಎಲ್ಲ ಈ ದುಃಖಗಳು, ಬಾಧೆಗಳು, ಸಮಸ್ಯೆಗಳೆಂಬ ಮುದ್ರೆಗಳೆಲ್ಲ ಸೈತಾನನಿಂದ ಬರುತ್ತೆ. So since we are young, we are imprinted with the worldly nature, the worldly standards, and that all comes from Satan. ನಮ್ಮಲ್ಲಿರುವಂತಹ ಈ ಲೋಕಕ್ಕೆ ಸಂಬಂಧಪಟ್ಟ ಎಲ್ಲ ಮುದ್ರೆಗಳು ಸೈತಾನನಿಂದ ಬಂದಿದೆ. And the Bible says that Jesus Christ came to destroy all the power of the devil. So we have to give him our anxiety and our worries. ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಯೇಸು ಕ್ರಿಸ್ತನು ಆ ಒಂದು ಸೈತಾನನ ಎಲ್ಲ ಕಾರ್ಯಗಳನ್ನ ಲಯ ಮಾಡೋದಕ್ಕಾಗಿ ಬಂದಿದ್ದಾರೆ ಎಂಬುದಾಗಿ. ಹಾಗಾಗಿ ನಮ್ಮಲ್ಲಿರುವಂತಹ ಎಲ್ಲ ನೋವನ್ನ, ಚಿಂತೆಗಳನ್ನ, ಬಾಧೆಗಳನ್ನ ದೇವ್ರಿಗೆ ಒಪ್ಪಿಸಿಕೊಡ್ಬೇಕು. And the scriptures say that because he cares for you. So Jesus cares about us. Jesus is the one who died and resurrected to set us free from the power of the devil. ಸೊ ಇಲ್ಲಿ 7ನೇ ವಚನದಲ್ಲಿ ನಾವು ನೋಡುವಾಗ, ನಿಮ್ಮ ಚಿಂತನೆಲ್ಲ ಆತನ ಮೇಲೆ ಹಾಕಿರಿ, ಯಾಕಂದ್ರೆ ಆತನು ನಿಮಗೋಸ್ಕರ ಚಿಂತಿಸುತ್ತಾನೆಂಬುದಾಗಿ. ಕ್ರಿಸ್ತನ ಈ ಲೋಕದಲ್ಲಿ ಬಂದು ನಮಗೋಸ್ಕರ ಪ್ರಾಣ ಕೊಟ್ಟು ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಆತನು ಪರಿಹಾರವಾಗಿದ್ದಾರೆ. And the only way to overcome the devil is through Christ. So whenever we have a personal worries or we have unbelief, we have to return to Jesus Christ. ಹಾಗಾಗಿ ನಮ್ಮ ಜೀವನದಲ್ಲಿ ಎಂಥದ್ದೇ ದುಃಖ, ಬಾಧೆ, ಸಮಸ್ಯೆ ಇದ್ರೂ ಕೂಡ ನಮ್ಮ ಸೃಷ್ಟಿಕರ್ತನಾದ ಕ್ರಿಸ್ತನ ಬಳಿಗೆ ನಾವು ಹಿಂದಿರುಗಿ ಹೋಗ್ಬೇಕು. And in verse 9, it says that the family of believers throughout the world is undergoing the same kind of suffering. So these tribulations, the trials that we have, many people around the world who are believers, they have the same worries and concerns. ಮತ್ತೆ 9ನೇ ವಚನ ಹೇಳುತ್ತೆ, ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂತ ಬಾಧೆಗಳನ್ನೇ ಅನುಭವಿಸ್ತಾರೆ ಎಂಬುದಾಗಿ ನಮ್ಗೆ ತಿಳಿಸುತ್ತೆ.
So remember, in the Bible, the people who were really used by God, they didn't have no problems. They had many problems, many persecutions. ಸತ್ಯವೇದದಲ್ಲಿರುವಂತಹ ದೇವರ ಮಕ್ಕಳ ಬಗ್ಗೆ ನೀವು ಯೋಚನೆ ಮಾಡಿ ನೋಡಿ, ಅವರೆಲ್ಲರ ಜೀವನದಲ್ಲಿ ಅನೇಕ ತರವಾದ ಸಮಸ್ಯೆಗಳು ಇತ್ತು. People looked down on them. People thought they were nothing. There were many times where they struggled through so many things, but they always were strengthened through Jesus Christ. ದೇವರ ಮಕ್ಕಳಿಗೆ, ಬೈಬಲ್ ಅಲ್ಲಿ ಇರುವಂತಹ ದೇವರ ಮಕ್ಕಳಿಗೆ ಅನೇಕ ಜನ ಕೀಳಾಗಿ ನೋಡಿದ್ರು, ದೂರ ಮಾಡಿದ್ರು, ಸಮಸ್ಯೆಗಳು ಮಾಡಿದ್ರು. What I mean is faith. So as much as you have very strong faith, if you have a lot of faith in the word of God, no matter what happens, you will never be deceived. ಸೊ ಹಾಗಾಗಿ ಇಲ್ಲಿ ನಾವು ನೋಡ್ತೇವೆ, ನಮ್ಮಲ್ಲಿ ಅಂದ್ರೆ ಕ್ರಿಸ್ತನಲ್ಲಿ ನಮಗೆ ಜಾಸ್ತಿ ನಂಬಿಕೆ ಇರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಎಂತ ಸಮಸ್ಯೆಗಳು ಬಂದ್ರು ಕೂಡ ಸಮಸ್ಯೆ ಆಗಿರೋದಿಲ್ಲ. So the devil always makes us fall into our problems. Whenever a problem comes, instead of having victory, the devil makes us worried 24/7 about our problems. ಈ ಸೈತಾನ ಏನ್ ಮಾಡ್ತಾನಂದ್ರೆ, ನಮ್ಮ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳು, ನಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳನ್ನ ಅಧಿಕ ಮಾಡಿ ಅದ್ರ ಕುರಿತಾಗಿನೇ ನಾವು 24 ಗಂಟೆ ಚಿಂತೆ ಮಾಡ್ಕೊಂಡು ಕೂತ್ಕೋಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಿರ್ತಾನೆ. But the scripture says, after you suffered a little while, you will be restored in strong, firm faith again. ಆದ್ರೆ ಇಲ್ಲಿ ನಾವು ನೋಡ್ತೇವೆ 10ನೇ ವಚನದಲ್ಲಿ, ನಾವು ಕ್ರಿಸ್ತನಲ್ಲಿ ಮತ್ತೆ ಪರಿಪೂರ್ಣವಾಗಿ ಒಳ್ಳೆ ಯೋಗ್ಯ ಸ್ಥಿತಿಗೆ ಬಂದು ನೆಲೆ ಆಗ್ತೀವಿ ಎಂಬುದಾಗಿ. So in the introduction, it says that there is a life inside of suffering without knowing the spiritual facts. ಪರಿಚಯದಲ್ಲಿ ನಾವು ನೋಡುವಾಗ, ಆಧ್ಯಾತ್ಮಿಕ ಸತ್ಯಗಳನ್ನ ತಿಳಿಯದೆ ಸಂಕಟದ ಒಳಗೆ ಜೀವನ ಮಾಡುವವರು ತುಂಬಾ ಜನ ಇದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. And this is talking about the non-believers. So they wonder, why do I have to suffer so much? I work very hard, but I can never receive any blessing from God. ಅಂದ್ರೆ ಅವರು ಸತ್ಯವನ್ನ ಸರಿಯಾಗಿ ತಿಳಿಯದೆ ಯೋಚನೆ ಮಾಡೋದೇನಂದ್ರೆ, ಯಾಕೆ ನನ್ನ ಜೀವನದಲ್ಲಿ ಇಷ್ಟೊಂದು ಸಮಸ್ಯೆಗಳು, ಸಂಕಟಗಳು ಎದುರಾಗ್ತಾ ಇವೆ ಎಂಬುದಾಗಿ. So because they don't know the spiritual facts, they think that we are just living in a physical world. They can never understand the true root cause of their problem. ಅಂದ್ರೆ ಅನೇಕ ದೇವರ ಮಕ್ಕಳಿಗೆ ಈ ಒಂದು ಆತ್ಮಿಕ ಲೋಕದ ಬಗ್ಗೆ, ಆತ್ಮಿಕ ವಿಷಯಗಳ ಬಗ್ಗೆ ತಿಳಿಯದೇ ಇರೋದ್ರಿಂದ ಈ ಶಾರೀರಿಕವಾಗಿರುವಂತಹ ಸಮಸ್ಯೆಗಳಿಗೆ ಮೂಲ ಕಾರಣ ಏನು ಅನ್ನೋದು ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. And the common result of wandering around without a true answer is idol worship. Because people suffer so much under the power of the devil, they want to bow down to something. ಜನರಿಗೆ ನಾನಾ ವಿಧವಾದಂತಹ ಸಮಸ್ಯೆಗಳು, ಕಷ್ಟಗಳು ಇರೋದ್ರಿಂದ ಅವರು ಆ ಕಷ್ಟ, ಸಮಸ್ಯೆಗಳಿಂದ, ನೋವುಗಳಿಂದ ಹೊರಗಡೆ ಬರೋದಕ್ಕೆ ವಿಗ್ರಹಾರಾಧನೆ ಮಾಡಿಕೊಂಡು ಬೇರೆ ಬೇರೆ ವಿಧವಾದ ವಿಗ್ರಹಗಳಿಗೆ ಅಡ್ಡ ಬೀಳ್ತಾ ಇದ್ದಾರೆ. And even today in the new age culture, we have iPhone, we have the media, YouTube. These are all idols as well. So ಈ ಕಾಲದಲ್ಲಿ ಕೂಡ ಈಗ ಫೋನ್ ಆಗ್ಲಿ ಅಥವಾ ಯೂಟ್ಯೂಬ್ ಆಗ್ಲಿ, ಸೋಷಿಯಲ್ ಮೀಡಿಯಾ, ಇವೆಲ್ಲವೂ ಕೂಡ ಒಂದು ವಿಗ್ರಹದ ಹಾಗೆ ಜನರ ಮುಂದೆ ಇವೆ. Because people are sad, they're wandering, they're empty, they're lonely, they watch movies, they watch media, they go on Facebook, they think that this can solve their problem. ಅನೇಕರು ಏನಂತ ಹೇಳಿದ್ರೆ, ನಾನಾ ವಿಧವಾಗಿ ಅವ್ರಿಗಿರುವಂತ ನೋವುಗಳನ್ನ, ಸಮಸ್ಯೆನ ಪರಿಹರಿಸ್ಕೊಳ್ಳೋದಕ್ಕೆ ಈ ಮೀಡಿಯಾ ಅಥವಾ ಈ ಒಂದು ಫೇಸ್ಬುಕ್, ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಸಮಯವನ್ನ ಕಳೀತಿರ್ತಾರೆ. Even a lot of young children, to have happiness or to escape their problems, or because they study so much, they need to have something else to do, they play games, but then they can become addicted to games. ಮತ್ತೆ ಆ ಮಕ್ಕಳು ಕೂಡ ಅವರ ಒಂದು ಸಮಯ ಕಳೆಯೋದಕ್ಕೋ, ನೋವನ್ನ ಮರೆಯೋದಕ್ಕೋ ಈ ಗೇಮ್ಗಳಿಗೆ ಅವರು ಅಡಿಕ್ಟ್ ಆಗ್ಬಿಟ್ಟು 24 ಗಂಟೆ ಅದನ್ನ ಆಡ್ಕೊಂಡು ಕೂತಿರ್ತಾರೆ. So what Satan does is he takes our concentration. Instead of concentrating on Christ and the spiritual facts, he makes us concentrate on something else. ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಾಗಿರೋದು ಏನಂದ್ರೆ, ಸೈತಾನನ ಏನ್ ಮಾಡ್ತಾನೆ, ನಮ್ಮನ್ನ ನಾವು ದೇವರ ಮೇಲೆ ನಮ್ಮ ದೃಷ್ಟಿಯನ್ನ, ಗಮನವನ್ನ ಇಡದೆ ಬೇರೆ ವಿಷಯಗಳ ಮೇಲೆ ಗಮನ ಹರಿಸುವಂತೆ ಪ್ರಯತ್ನ ಮಾಡ್ತಾನೆ. But even though we concentrate like our studies, or we want to work very hard, if we keep concentrating there, but we have no fundamental answer of Christ, and we can never be happy. ಒಂದ್ ವೇಳೆ ಕ್ರಿಸ್ತನ ಮೇಲೆ ಅಲ್ಲದೆ ನಮ್ಮ ಮನಸ್ಸನ್ನ ಬೇರೆ ಕಡೆ ಇಟ್ರೆ, ಬೇರೆ ವಿಷಯಗಳ ಮೇಲೆ ಇಟ್ರೆ, ಖಂಡಿತವಾಗಲೂ ಕೂಡ ನಾವು ಸಂತೋಷವಾಗಿರೋದಕ್ಕೆ ಸಾಧ್ಯವಿಲ್ಲ.
So the scriptures say that Christ is everything. Christ came to fulfill the entire Bible. So everything is inside of Christ. ಹಾಗಾಗಿ ಸತ್ಯವೇದ ಹೇಳುವ ಹಾಗೆ ಯೇಸು ಕ್ರಿಸ್ತನು ಎಲ್ಲಾ ಶಾಸ್ತ್ರಗಳನ್ನ ನೆರವೇರಿಸೋದಕ್ಕಾಗಿ ಧರ್ಮಶಾಸ್ತ್ರ ನೆರವೇರಿಸೋದಕ್ಕೆ ಬಂದಿದ್ದಾರೆ ಅಂತ ಹೇಳಿ ನಾವು ನೋಡ್ತೇವೆ, ಅದನ್ನ ನೆರವೇರಿಸಿದ್ದಾರೆ. So let's read John 16:33. ಇಲ್ಲಿ ನಾವು ಯೋಹಾನ ಸುವಾರ್ತೆ 16:33 ಓದ್ಕೊಳ್ಳೋಣ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಆಮೆನ್. Amen. Jesus Christ overcame the world. ಯೇಸು ಕ್ರಿಸ್ತನು ಲೋಕವನ್ನು ಜಯಿಸಿದ್ದಾನೆ. That means there is nothing in the world that can destroy us because we have the Spirit of Christ inside of us. ಅದರ ಅರ್ಥ ಯೇಸು ಕ್ರಿಸ್ತನ ಆತ್ಮ ನಮ್ಮೆಲ್ಲರಲ್ಲಿ ಇರೋದ್ರಿಂದ ಈ ಲೋಕದಲ್ಲಿರುವ ಯಾವುದು ನಮ್ಮನ್ನ ಸೋಲಿಸಲಾಗದು. So all the culture of darkness, all the deception of Satan, Jesus Christ finished it already on the cross. ಸೈತಾನನ ಎಲ್ಲ ಕಾರ್ಯಗಳು, ಸೈತಾನನ ಎಲ್ಲ ಸಮಸ್ಯೆಗಳನ್ನ ಯೇಸು ಕ್ರಿಸ್ತನ್ ಈಗಾಗಲೇ ನಾಶ ಮಾಡಿದ್ದಾನೆ. And Jesus says, for us, we have to have victory over the world as well. ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಕೂಡ ಈ ಲೋಕವನ್ನ ಜಯಿಸಬೇಕಾಗಿದೆ ಎಂಬುದಾಗಿ. So there's a lot of things that make us worried about our future, about our studies, or about our friends. But the Bible says Jesus Christ already overcame all of that. ಈ ಲೋಕದಲ್ಲಿ ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು, ಅನೇಕ ಕಷ್ಟಗಳು ಎದುರಾಗ್ತಾ ಇರುತ್ತೆ. ಅದನ್ನೆಲ್ಲ ನಾವು ಜಯಿಸಬೇಕಾಗಿದೆ. ಆದ್ರೆ ಧೈರ್ಯ ತಗೋಬೇಕಾದ ವಿಷಯ ಏನಂದ್ರೆ ಕ್ರಿಸ್ತನು ಈ ಲೋಕವನ್ನ ಜಯಿಸಿದ್ದಾನೆ. That's why Jesus told us, do not fear. Fear is from the devil. The devil gives us fear when we have unbelief. ಅದಕ್ಕೋಸ್ಕರನೇ ಯೇಸುಸ್ವಾಮಿ ಹೇಳ್ತಿರೋದು, ಭಯ ಪಡಬೇಡ್ರಿ, ಧೈರ್ಯವಾಗಿರಿ ಅಂತ ಹೇಳಿ. ಆ ಭಯ ಅನ್ನೋದು ಎಲ್ಲಿಂದ ಬರುತ್ತೆ? ಸೈತಾನನಿಂದ ಬರುತ್ತೆ. So we really have to believe that God called us before the creation of the entire world. ನಮಗೆ ಭರವಸೆ ಇರ್ಬೇಕಾಗಿರೋದು ಏನಂದ್ರೆ ಲೋಕವನ್ನ ಸೃಷ್ಟಿ ಮಾಡಕ್ ಮುಂಚೆನೆ ದೇವರು ನಮ್ಮನ್ನ ಕರೆದಿದ್ದಾರೆ ಎಂಬುದಾಗಿ. And God gave us the blessing of salvation. God gave us the blessing of being the child of God. ಈ ರಕ್ಷಣೆಯನ್ನ ದೇವರು ನಮಗೆ ಕೊಟ್ಟಿದ್ದಾರೆ, ರಕ್ಷಣೆ ಭರವಸೆನ ಕೊಟ್ಟಿದ್ದಾರೆ, ದೇವರ ಮಕ್ಕಳಾಗಿರುವಂತಹ ಒಂದು ಸ್ಥಿತಿಯನ್ನ ನಮಗೆ ಕೊಟ್ಟಿದ್ದಾರೆ. And because God called us, He gave us a plan and a plan and a vision for our life, how He will use us. ಅಷ್ಟೇ ಅಲ್ಲದೆ ನಮ್ಮ ಜೀವಿತವನ್ನ ದೇವರು ಯಾವ ರೀತಿಯಲ್ಲಿ ಉಪಯೋಗಿಸ್ತಾರೆ ಅನ್ನುವಂತಹ ಒಂದು ಯೋಜನೆಯನ್ನ ಕೊಟ್ಟಿದ್ದಾರೆ. So we have to have assurance, even if we don't believe now or if we don't understand now, we have to believe that God prepared everything for us. He prepared our future. ಸೊ ನಾವು ಅದನ್ನ ಈಗ ನಂಬ್ತಾ ಇಲ್ಲ ಅಂದ್ರೂ ಕೂಡ ಈಗ ನಮಗ್ ಬೇಕಾಗಿರುವಂತ ವಿಷಯ ಏನು ಅಂತ ಹೇಳಿದ್ರೆ ದೇವರು ನಮಗೋಸ್ಕರ ಎಲ್ಲವನ್ನ ಸಿದ್ಧ ಮಾಡಿದ್ದಾರೆ. ನಮ್ಮ ಭವಿಷ್ಯವನ್ನ ದೇವರು ಸಿದ್ಧ ಮಾಡಿದ್ದಾರೆ ಅಂತ ನಂಬಬೇಕಾಗಿದೆ. So if God already prepared everything for us, why should we worry? We just have to pray and ask God to guide us on the path. ದೇವರು ಎಲ್ಲವನ್ನ ಸಿದ್ಧ ಮಾಡಿದ್ದಾರೆ ಅಂತ ವಾಕ್ಯ ಹೇಳುವಾಗ ನಾವ್ ಯಾಕೆ ಭಯ ಪಡಬೇಕು? ನಾವ್ ಯಾಕೆ ಚಿಂತೆ ಮಾಡ್ಬೇಕು? And we have to continuously have recreation inside of our problems. ಮತ್ತು ಈ ಸಮಸ್ಯೆಗಳು ನಮ್ಗೆ ಎದುರಾಗುತ್ತೆ, ಕಷ್ಟಗಳು, ಸಂಕಟಗಳು ಎದುರಾಗುತ್ತೆ ಅಂದ್ರೆ ಅದರೊಳಗಡೆ ನಾವು ಮರುಸೃಷ್ಟಿ ಆಗ್ಬೇಕು. Recreation means you become a new person. You have a new understanding. ಅಂದ್ರೆ ಹೊಸ ಮನುಷ್ಯನಾಗಿ ನಾವು ಆ ಸಮಸ್ಯೆಗಳ ಮಧ್ಯದಲ್ಲಿ ಬದಲಾಗಬೇಕು. ಅದರ ಅರ್ಥ ನಮ್ಮ ಆಲೋಚನೆಗಳಲ್ಲಿ ನಾವು ಬದಲಾವಣೆ ತರಬೇಕು. So God never gave us problems and trials for us to be shaken and to fall in the deception of the devil. ಸೊ ಈ ಸಮಸ್ಯೆಗಳು ಮತ್ತು ಶ್ರಮೆಗಳನ್ನ ದೇವರು ನಮಗೆ ಕೊಟ್ಟಿರೋದು ನಾವು ಅದರೊಳಗಡೆ ಬಿದ್ದು ನಾವು ನಾಶವಾಗಬೇಕು ಅಂತ ಅಲ್ಲ. But problems and trials is a turning point in our faith so that we can become a new creation. ಆದ್ರೆ ಆ ಸಮಸ್ಯೆಗಳು, ಆ ಶ್ರಮೆಗಳು, ನಮ್ಗೆ ಎದುರಾಗುವ ಕಷ್ಟ, ನೋವುಗಳು ನಮ್ಮ ಜೀವನದಲ್ಲಿ ಒಂದು ತಿರುವು ಪಡ್ಕೊಳ್ಳೋದಕ್ಕಾಗಿ ದೇವರು ಕೊಡ್ತಾರೆ. An example we always use is Joseph. So Joseph was sold as a slave by his brothers. ಈಗ ಉದಾಹರಣೆ ಯೋಸೇಫನ ಬಗ್ಗೆ ನಾವು ನೋಡೋದಾದ್ರೆ ಯೋಸೇಫನು ತನ್ನ ಸ್ವಂತ ಅಣ್ಣ ತಮ್ಮದರ ಮೂಲಕನೇ ಮಾರಲ್ಪಡ್ತಾನೆ. But by being a slave, Joseph was able to go to Egypt. And if he was never sold as a slave by his brothers, then he could never save Egypt. ಅವನು ಗುಲಾಮನಾಗಿ ಮಾರಲ್ಪಟ್ಟಿಲ್ಲ ಅಂದಿದ್ರೆ, ಸ್ವಂತ ಅಣ್ಣಂದರಿಂದ ಮಾರಲ್ಪಟ್ಟಿಲ್ಲ ಅಂದಿದ್ರೆ ಯಾವತ್ತಿಗೂ ಅವನು ಐಗುಪ್ತ ದೇಶಕ್ಕೆ ಹೋಗಕ್ ಆಗ್ತಿರ್ಲಿಲ್ಲ. So to a worldly person, it can look like Joseph was a failure, how he got sold as a slave and he worked as a slave in Egypt. ಲೋಕದವರ ದೃಷ್ಟಿಯಲ್ಲಿ
ಯೋಸೆಫನು ಫೇಲ್ ಆಗಿರೋ ತರ ಕಾಣ್ಬೋದು. ಸ್ವಂತ ಅಣ್ಣಂದ್ರಿಂದನೇ ದೂರ ಆದ, ಅವರೇ ಮಾರ್ಬಿಟ್ರು, ಸ್ವಂತ ದೇಶವನ್ನ ಸ್ವಂತದವನ್ನೆಲ್ಲ ಬಿಟ್ಟು ಅವನ ಐಗುಪ್ತ ದೇಶಕ್ಕೆ ಹೋಗ್ಬಿಟ್ಟ, ಗುಲಾಮನಾಗ ಹೋಗ್ಬಿಟ್ಟ ಅನ್ನೋದು ಲೋಕದ ದೃಷ್ಟಿಯಲ್ಲಿ ಅದೊಂದು ಸೋಲಿನ ತರ ಕಾಣ್ಬೋದು. But with the spiritual eyes, we can see Joseph was inside of the covenant. God was guiding his life, and that was God's guidance so that he could save Egypt. ಆದ್ರೆ ನಮ್ಮ ಆತ್ಮಿಕ ಕಣ್ಣುಗಳಿಂದ ನೋಡುವಾಗ ಯೋಸೆಫನ ಪ್ರಯಾಣ ಒಂದು ಒಡಂಬಡಿಕೆ ಪ್ರಯಾಣ, ಒಡಂಬಡಿಕೆ ಒಳಗಡೆ ದೇವರ ವಾಕ್ಯದೊಳಗಡೆನೆ ಇದ್ದ ಎಂಬುದಾಗಿ, ಅವನ ಐಗುಪ್ತ ದೇಶಕ್ಕೆ ಹೋಗಿದ್ದು ಅಲ್ಲಿ ಜೀವಿಸಿದ್ದೆಲ್ಲವೂ ಕೂಡ ದೇವರ ಚಿತ್ತಾನುಸಾರವೇ ಇದೆ ಎಂಬುದಾಗಿ ನಾವು ಕಂಡುಕೋಬಹುದು. So remnants have to remember, even in your problems, even in your trials, God is always with you. God is always guiding your life. ಹಾಗಾಗಿ ಇಲ್ಲಿರುವಂತ ಎಲ್ಲಾ ಮಕ್ಕಳು ಒಂದನ್ನು ಅರ್ಥ ಮಾಡ್ಕೋಬೇಕು, ನಿಮ್ಮ ಜೀವನದಲ್ಲಿ ಯೇಸು ಸ್ವಾಮಿ ಇದ್ದಾರೆ, ಯೇಸು ಸ್ವಾಮಿನೇ ನಿಮ್ಮನ್ನ ಅನುದಿನ ನಡೆಸ್ತಾರೆ. So it's the text says that Satan, our enemy, exists. ಸೊ ಇಲ್ಲಿ ನಾವು ನೋಡ್ತೇವೆ ನಮ್ಮ ಶತ್ರುವಾದ ಸೈತಾನ ಅಸ್ತಿತ್ವದಲ್ಲಿದ್ದಾನೆ ಎಂಬುದಾಗಿ. So we know the ancient serpent, the devil that came from Genesis 3, he still exists today. ಅಂದ್ರೆ ಈ ಸೈತಾನನು ಇವತ್ತಿಗೂ ಇದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಹೇಳುವ ಹಾಗೆ ಈ ಸರ್ಪವಾಗಿರುವ ಸೈತಾನನು ಇದ್ದಾನೆ. So he began from the time of Adam and Eve, and he is still working in this current age. He is working every day. ಆದಮ ಅವರಿದ್ದಂತ ಸಮಯದಲ್ಲಿ ಸೈತಾನನು ಸ್ವರೂಪದ ರೂಪದಲ್ಲಿ ಬಂದ, ಅಷ್ಟೇ ಅಲ್ಲ ಅವತ್ತಿಂದ ಹಿಡಿದು ಇವತ್ತಿನ ತನಕ ಸೈತಾನನು ಇದ್ದಾನೆ. So some people, they think that the story of Satan is like a fairy tale. ಕೆಲವರು ಹೇಳ್ತಾರೆ ಈ ಸೈತಾನನ ಒಂದು ಕಥೆ ಇಲ್ಲ, ಕಟ್ಟುಕತೆ ಎಂಬುದಾಗಿ. They think it's just a story that our ancestors told, but they don't actually realize that it is a factual devil that still works today. ಕೆಲವರು ಹೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಇದು ನಮ್ಮ ಪೂರ್ವಿಕರು ಒಂದು ಕಟ್ಟುಕತೆಯನ್ನ ಕಟ್ಟಿ ಹೇಳಿದ್ದಾರೆ ಅಷ್ಟೇನೆ ಅದೇ ಅಂತ ಹೇಳಿ. ಆದ್ರೆ ಅದರಲ್ಲಿರುವಂತಹ ಸತ್ಯವನ್ನ ನಾವು ತಿಳ್ಕೋಬೇಕು. So we have an enemy that exists who wants to destroy our life, who is prowling around 24/7. We have to have spiritual eyes to see the devil. ಸೈತಾನನು ಇವತ್ತಿಗೂ ಕೂಡ ಇದ್ದಾನೆ. ಹಾಗಾಗಿ ಆ ಸೈತಾನನ ಕುರಿತಾಗಿ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. If we say that Satan doesn't work and I'm a very good believer, Satan can't attack me, then that means we have lost hold of the spiritual facts. ಒಂದು ವೇಳೆ ಸೈತಾನನು ಈಗ ಇಲ್ಲ, ಸೈತಾನನು ನಾಶ ಆಗ್ಬಿಟ್ಟಿದ್ದಾನೆ ಅಂತ ಹೇಳಿ ಅನ್ಕೊಂಡ್ರೆ ನಿಜವಾಗ್ಲೂ ಕೂಡ ನಾವು ಸ್ಥಿರವಾಗಿ ನಿಲ್ಲೋದಕ್ಕೆ ಆಗೋದಿಲ್ಲ. Actually, Satan is happy if we think that he doesn't exist, because then we cannot fight against him. ಸೈತಾನನು ಇಲ್ಲ ಅಂತ ನೀನು ನಂಬೋದಾದ್ರೆ ಸೈತಾನಿಗೆ ತುಂಬಾ ಸಂತೋಷವಾಗುತ್ತೆ. ಯಾಕಂದ್ರೆ ಸೈತಾನ್ ಇಲ್ಲ ಅಂದ್ಮೇಲೆ ನೀನು ಅವನ ವಿರುದ್ಧವಾಗಿ ಹೋರಾಡದೆ ಇರ್ತೀಯಲ್ಲ, ಅದಕ್ಕೋಸ್ಕರ ಅವನಿಗೆ ಸಂತೋಷ. So Satan causes a lot of division, especially inside of the family. ಸೈತಾನನು ಅನೇಕ ಕುಟುಂಬಗಳಲ್ಲಿ ಕಾರ್ಯ ಮಾಡ್ತಾನೆ. Making the parents fight, making the children fight. He wants to divide the family so that they're not standing firm. ಈ ತಂದೆ ತಾಯಿ ಜಗಳ ಆಡ್ಬೇಕು ಅಂತ, ಮಕ್ಕಳು ಯಾವಾಗಲೂ ಜಗಳ ಆಡ್ಬೇಕು ಅಂತ ಹೇಳಿ ಕುಟುಂಬದಲ್ಲೇ ಒಂದು ಭೇದವನ್ನ ತರ್ತಾನೆ. And a lot of times when we fight with someone, we want to blame the other person. Oh, it is your fault that this happened. ನಾವ್ ಯಾರ ಹತ್ರ ಜಗಳ ಆಡುವಾಗ ಯಾವಾಗ್ಲೂ ಕೂಡ ಇದು ನಿನ್ನ ತಪ್ಪು ಅಂತ ಹೇಳಿ ಖಂಡಿಸ್ತಾ ಇರ್ತೀವಿ. But you have to see who's working in the background. The devil is working in the background to make you fight with that person. ಆದ್ರೆ ಒಬ್ಬ ವ್ಯಕ್ತಿಯ ಜೊತೆ ನಾವು ಹೋರಾಡ್ತೀವಿ, ಜಗಳ ಆಡ್ತೀವಿ ಅಂದ್ರೆ ಅದರ ಹಿಂದೆ ಯಾರು ಕಾರ್ಯ ಮಾಡ್ತಾರೆ ಅಂತ ನಾವು ಗಮನಿಸ್ಬೇಕು. And the devil always wants to cause division, making people divided against each other. ಸೊ ಸೈತಾನ ಆಲೋಚನೆ ಏನಂದ್ರೆ ಜನರು ಒಬ್ಬರಿಂದ ಒಬ್ರು ಅಗಲಬೇಕು ಅನ್ನೋದೇ ಅವನ ಆಲೋಚನೆ ಆಗಿದೆ. Especially the children of God, the ones inside of the covenant, Satan always tries to divide them. ಅದರಲ್ಲೂ ವಿಶೇಷವಾಗಿ ಸತ್ಯ ಸುವಾರ್ತೆ ಅಥವಾ ದೇವರ ಒಡಂಬಡಿಕೆಯಲ್ಲಿರುವಂತ ಜನರು ಒಬ್ರಿಗೊಬ್ರು ಜೊತೆ ಇರಬಾರ್ದು ಅಂತ ಹೇಳಿ ಸೈತಾನ ಯೋಚನೆ ಮಾಡ್ತಾರೆ. But the Bible says that if you know that it is your enemy, then you can stand up against him. Use the name of Jesus Christ. ಯಾವಾಗ ಇದಕ್ಕೆಲ್ಲ ಕಾರಣ ಸೈತಾನ ಅಂತ ನೀನು ಅರ್ಥ ಮಾಡ್ಕೊಳ್ತೀಯೋ, ಆಗ ಸೈತಾನನ ವಿರುದ್ಧವಾಗಿ ನೀನು ಹೋರಾಡ್ತೀಯ, ಸೈತಾನನು ನಿನ್ನ ಎದುರಿಗೆ ನಿಂತ್ಕೊಳ್ಳಕ ಆಗಲ್ಲ. So in any circumstances, when you're fighting or anything happens, you have to pray in the name of Jesus Christ to break down all the darkness. ನಿನ್ನ ಜೀವನದಲ್ಲಿ, ಕುಟುಂಬದಲ್ಲಿ, ಸೇವೆಗಳಲ್ಲಿ ಏನೇ ಸಮಸ್ಯೆಗಳು ಎದುರಾದ್ರೂ ಕೂಡ ಆ ಕತ್ತಲೆಯ ಶಕ್ತಿ ಸೈತಾನನನ್ನ ಗದರಿಸಿ ಪ್ರಾರ್ಥನೆ ಮಾಡ್ಬೇಕು.
So prowling around like a roaring lion, it means the devil is looking for someone to deceive. ಅಂದ್ರೆ ಈ ಸೈತಾನ್ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಗರ್ಜಿಸೋ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ ಅಂತ ಪ್ರತಿದಿನ ಹುಡುಕ್ತಾ ತಿರುಗ್ತಾ ಇದ್ದಾನೆ. And of course, our remnants shouldn't fear. We should have nothing to fear because we have the power of Christ. ಹಾಗಾಗಿ ಉಳಿದವರು ಯಾರು ಕೂಡ, ದೇವ್ರ ಮಕ್ಕಳು ಯಾರು ಕೂಡ ಭಯ ಪಡಬಾರ್ದು, ನಮ್ಮಲ್ಲಿ ಯೇಸು ಸ್ವಾಮಿ ಇದ್ದಾರೆ. But we have to be alert and aware how sneaky the devil is. ಆದರೂ ಸೈತಾನನು ಎಷ್ಟು ಕ್ರೂರಿ ಎಂಬುದಾಗಿ ನಾವು ಎಚ್ಚರದಿಂದಿರಬೇಕು. Working through our emotions makes us angry, makes us sad, up and down all the time. We have to know when it's the work of the devil. ಸೊ ನಮ್ಮ ಜೀವನವನ್ನ ಯಾವಾಗ್ಲೂ ಏರುಪೇರು ಮಾಡ್ತಿರ್ತಾನೆ, ಯಾವಾಗ್ಲೂ ಕೂಡ ಸಮಸ್ಯೆಗಳನ್ನ ತರ್ತಾ ಇರ್ತಾನೆ. ಹಾಗಾಗಿ ಯಾವಾಗ ಸಮಸ್ಯೆಗಳೆಲ್ಲ ಎದುರಾಗ್ತಾ ಇರುತ್ತೋ ಅವಾಗೆಲ್ಲ ತಿಳ್ಕೋಬೇಕು ಸೈತಾನ ಕಾರ್ಯಗಳು ಅಂತ. So 24/7, we say 24/7, we have to use the name of Jesus Christ all the time. ದಿನದಲ್ಲಿ 24, ಅದರಲ್ಲೂ ಕೂಡ ವಾರದಲ್ಲಿ 24 ಗಂಟೆ, ಪ್ರತಿ ದಿನ 24 ಗಂಟೆ ಸೈತಾನನ ವಿರುದ್ಧವಾಗಿ ನಾವು ಪ್ರಾರ್ಥನೆ ಮಾಡಿ ಜಯಿಸಬೇಕು. And the more that you use your spiritual eyes, the more you realize how much the devil tries to deceive us. ಅವನು ಪ್ರತಿದಿನ ನಮ್ಮನ್ನ ಮೋಸ ಮಾಡ್ಬೇಕು, ವಂಚಿಸ್ಬೇಕು ಅಂತ ತಿರುಗ್ತಾನೆ ಇರ್ತಾನೆ. So Matthew 25:41, let's read Matthew 25:41. ಮತ್ತಾಯ 25ನೇ ಅಧ್ಯಾಯ 41ನೇ ವಚನವನ್ನು ನಾವು ಓದ್ಕೊಳ್ಳೋಣ. ಮತ್ತಾಯ 25:41. ಆಮೇಲೆ ಆತನು ಎಡೆಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಗೆ ಹೋಗಿರಿ. Amen. So this is talking about when Jesus Christ comes again, he will say to those on his left, depart from me. ಇದು ಯಾವ್ದ್ರ ಕುರಿತು ಮಾತನಾಡ್ತಾ ಇದೆ ಅಂದ್ರೆ, ಯೇಸು ಸ್ವಾಮಿ ಎರಡನೇ ಸಲ ಮತ್ತೆ ನಮ್ಮನ್ನ ಕರ್ಕೊಂಡು ಹೋಗಕ್ ಬರುವಾಗ ಯಾರೆಲ್ಲ ಯೇಸು ಸ್ವಾಮಿ ನಂಬಿರಲ್ವೋ ಅವ್ರಿಗೆ ಹೇಳ್ತಾ ಇರುವಂತದ್ದು, ನನ್ನಿಂದ ತೊಲಗಿರಿ ಎಂಬುದೇ. And it says that he will make them go into the eternal fire prepared for the devil and his angels. ಮತ್ತೆ ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವಂತಹ ನಿತ್ಯ ಬೆಂಕಿಯೊಳಗೆ ಅವ್ರನ್ನ ಕಳಿಸ್ತಾನೆ. So this eternal fire is hell. The Bible tells us that hell was created for the devil and his followers. ಆ ನಿತ್ಯ ಬೆಂಕಿ ಅನ್ನುವಂಥದ್ದು ಸೈತಾನನಿಗೂ ಅವನ ದೂತರಿಗೂ ಸಿದ್ಧ ಮಾಡಲ್ಪಟ್ಟೈತೆ ಅಂತ ಬೈಬಲ್ ಹೇಳುತ್ತೆ. So God never created hell for human beings. We know that God created us in his own image and he created us to be with God. ನರಕವನ್ನ ದೇವರ ಜನರಿಗೋಸ್ಕರ ದೇವರು ಸೃಷ್ಟಿ ಮಾಡಿಲ್ಲ. ದೇವರು ಮನುಷ್ಯನನ್ನ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿ ಆತನ ಜೊತೆ ಇರಬೇಕು ಅಂತ ಸೃಷ್ಟಿ ಮಾಡಿದ್ದಾರೆ. And God gave us the authority to rule and conquer over everything, over every moving creature on this land. ಅಷ್ಟೇ ಅಲ್ಲದೆ ಆತರ ಸೃಷ್ಟಿ ಮಾಡಿರುವಂತ ದೇವರು ಜೀವಶ್ವಾಸವನ್ನ ಕೊಟ್ಟು ಭೂಲೋಕದಲ್ಲಿ ಇರುವಂತ ಎಲ್ಲದರ ಮೇಲೆ ಅಧಿಕಾರವನ್ನ ಕೊಡ್ತಾರೆ. So God never wanted us to become a child of the devil. ಹಾಗಾಗಿ ಎಂದಿಗೂ ಕೂಡ ನಾವು ಸೈತಾನನ ಮಕ್ಕಳಾಗ್ಬೇಕು ಅಂತ ದೇವರು ಬಯಸೋದಿಲ್ಲ. But the Bible says that so many people became wicked. They don't want to obey God, even they don't want to hear the message of salvation. ಆದ್ರೆ ಬೈಬಲ್ ಹೇಳೋ ಪ್ರಕಾರ ನೋಡೋದಾದ್ರೆ ತುಂಬಾ ಜನರು ರಕ್ಷಣೆ ಹೊಂದೋದಕ್ಕೆ ಅವ್ರಿಗೆ ಮನಸ್ಸಿಲ್ಲ. ಯೇಸು ಸ್ವಾಮಿಯ ಸುವಾರ್ತೆ ಕೇಳೋದಕ್ಕೆ ಅನೇಕ ಜನರಿಗೆ ಮನಸ್ಸಿಲ್ಲ ಎಂಬುದಾಗಿ ನೋಡ್ತೀವಿ. And this devil will work until the end. So only when Jesus comes the second time, that is when the devil will be eternally in hell. ಸೊ ಈ ಸೈತಾನನು ಕೊನೆಯವರೆಗೂ, ಅಂದ್ರೆ ಯೇಸು ಕ್ರಿಸ್ತನು ಮತ್ತೆ ಬರೋ ತನಕನೂ ಕೂಡ ಈ ಲೋಕದಲ್ಲಿ ಇರ್ತಾನೆ. ಅವನು ಸತತವಾಗಿ ಕೆಲಸ ಮಾಡ್ತಾನೆ ಇರ್ತಾನೆ. So this is a kind of message that not many people know about, the people of the world. ಈ ತರ ಸಂದೇಶಗಳು ಲೋಕದ ಜನರಿಗೆ, ತುಂಬಾ ಜನರಿಗೆ ಗೊತ್ತಿಲ್ಲ. They really don't understand how the devil is working, how the devil deceives people to do idol worship and to bow down to all the wrong gods. ಸೊ ಈ ರೀತಿಯಾಗಿ ಈ ಸೈತಾನನು ಯಾವ ರೀತಿ ಎಲ್ಲ ಕೆಲಸ ಮಾಡ್ತಿದ್ದಾನೆ, ತಪ್ಪಾದ ದೇವರುಗಳನ್ನ, ತಪ್ಪಾದ ಪೂಜೆಗಳನ್ನ ಮಾಡುವಂತ ಯಾವ ರೀತಿ ಪ್ರೇರೇಪಿಸ್ತಾನೆ ಅಂತ ಹೇಳಿ ಅನ್ಯ ಜನರಿಗೆ ತಿಳಿದಿಲ್ಲ. Now even people, they say we don't need a God. I am God myself. ಈ ದಿನಗಳಲ್ಲಿ ಜನರು ಹೇಳೋದೇನಂದ್ರೆ, ನಮಗೆ ದೇವರೇ ಬೇಡ, ನಮಗೆ ನಾವೇ ದೇವರು ಅಂತ ಹೇಳೋರು ಇದ್ದಾರೆ.
This is New Age ideology, and they say, I am God, but actually the person who is working inside of them is Satan. ಸೊ ಈ ನ್ಯೂ ಏಜ್ ಅಂತ ಹೇಳಿ ಕರೀತಾರೆ, ಹೊಸ ಯುಗ ಅಂತ ಹೇಳಿ. ಈ ಹೊಸ ಯುಗದಲ್ಲಿ ನನಗೆ ದೇವರ ಅವಶ್ಯಕತೆನೇ ಇಲ್ಲ, ನನಗೆ ನಾನೇ ದೇವರು ಅನ್ನುವಂತಹ ಒಂದು ಆಲೋಚನೆಯನ್ನ ಸೈತಾನ ಕೊಟ್ಟಿದ್ದಾನೆ. And even in the world, a lot of the religions like Buddhist or Hindu or Muslim, they all say that we can come together. We can come together as one religion. ಮತ್ತು ಇವಾಗ ಚರ್ಚೆ ಆಗ್ತಿರೋದೇನಂದ್ರೆ ಹಿಂದೂ, ಮುಸ್ಲಿಮು ಮತ್ತೆ ಈ ಒಂದು ಬೌದ್ಧರು ಎಲ್ಲರೂ ಸೇರಿ ನಾವೆಲ್ಲರೂ ಒಂದು ಮತವಾಗಿ ಮಾರ್ಪಡೋಣ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ. They tell people, we are all worshiping the same God. Why do we have to have division? Let's come together and let's make a world religion. ಅವ್ರು ಹೇಳ್ತಿರೋದೇನಂದ್ರೆ ನಾವೆಲ್ಲರೂ ಒಂದೇ ದೇವ್ರನ್ನ ಆರಾಧನೆ ಮಾಡ್ತಿದೀವಿ, ಪೂಜೆ ಮಾಡ್ತಿದೀವಲ್ವಾ, ಬೇರೆ ಬೇರೆ ಧರ್ಮಗಳು, ಬೇರೆ ಬೇರೆ ಜಾತಿಗಳು ಏನಕ್ಕೆ ನಮಗೆ, ನಾವೆಲ್ಲರೂ ಒಂದೇ ಪ್ರಪಂಚದ ಧರ್ಮ ಅಂತ ಒಂದೇ ಧರ್ಮವನ್ನ ಮಾಡೋಣ ಬನ್ನಿ ಅಂತ ಹೇಳಿ ಮಾತಾಡ್ತಿದ್ದಾರೆ. So the remnants really have to be careful about this, because this is what they are teaching the young generation now. ಸೊ ಈ ತರ ಬೋಧನೆಗಳನ್ನ ಇವತ್ತು ಎಲ್ಲಾ ಕಡೆ ಬೋಧಿಸ್ತಾ ಇದ್ದಾರೆ ಅವರು, ಲೋಕದವರು. ಹಾಗಾಗಿ ನಮ್ಮ ಮಕ್ಕಳು, ದೇವ್ರ ಮಕ್ಕಳು ಹುಷಾರಾಗಿರ್ಬೇಕು. And it sounds so nice. Oh yes, all of my friends, we can come together and have one religion. Sounds very nice, but we know it's not correct. ಸೊ ಅದನ್ನ ಕೇಳುವಾಗ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಯಾವ ಧರ್ಮ ಬೇಡ, ಯಾವ ಜಾತಿ ಬೇಡ, ನಾವೆಲ್ಲ ಅಣ್ಣ ತಮ್ಮದ ತರ ಎಲ್ಲರೂ ಒಟ್ಟಿಗೆ ಒಂದೇ ಧರ್ಮವಾಗಿ ಇರೋಣ ಅಂತ ಹೇಳುವಾಗ ಕೇಳಿಸ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೂ ಕೂಡ ಅದು ದೇವರ ಚಿತ್ತಕ್ಕೆ ವಿರುದ್ಧವಾಗಿದೆ ಅಂತ ಒಂದು ಇದರಲ್ಲಿ ನಾವು ಬೀಳಬಾರ್ದು. The Bible is telling us that Jesus Christ came as the offspring of the woman. He is the only way to meet God. ದೇವರ ವಾಕ್ಯ ಹೇಳುತ್ತೆ ಯೇಸು ಸ್ವಾಮಿ ಮಾತ್ರನೇ ಸ್ತ್ರೀ ಸಂತಾನವಾಗಿ ಈ ಲೋಕದಲ್ಲಿ ಬಂದಿದ್ದಾರೆ ಎಂಬುದಾಗಿ. We can't just accept what they say that all religions can meet God. No, the Bible clearly tells us only through Jesus Christ. ಎಲ್ಲಾ ದೇವರು ಒಂದೇ, ಎಲ್ಲಾ ಧರ್ಮ ಒಂದೇ ಅಂತ ಲೋಕದವ್ರು ಹೇಳುವಾಗ ನಾವು ಕೇಳಬಾರದು. ಯಾಕಂದ್ರೆ ಬೈಬಲ್ ಹೇಳುತ್ತೆ ಯೇಸು ಸ್ವಾಮಿ ಮಾತ್ರನೇ ನಮಗೆ ರಕ್ಷಣೆಗೆ ಮಾರ್ಗ ಎಂಬುದು. So this is the scheme of Satan. He makes working through people's emotion because he wants everyone to have oneness together, one world religion. That is really the work of devil. ಸೊ ಇದೆಲ್ಲ ಸೈತಾನನ ಆಲೋಚನೆ ಆಗಿದೆ. ಮನುಷ್ಯನೆಲ್ಲರನ್ನು ಕೂಡ ಇವಾಗ ಯಾವ ರೀತಿ ಒಂದೊಂದು ಧರ್ಮದಲ್ಲಿ ಬಂಧಿಸಿದಾನೋ ಅದೇ ರೀತಿ ಪ್ರಪಂಚವನ್ನೆಲ್ಲ ಒಂದೇ ಧರ್ಮ ಅನ್ನುವಂತ ಒಂದು ಆಲೋಚನೆಯಲ್ಲಿ ಬಂಧಿಸ್ಬೇಕು, ಯಾರು ಕೂಡ ದೇವರ ರಕ್ಷಣೆಯಲ್ಲಿ ಹೋಗ್ಬಾರ್ದು ಅನ್ನೋದು ಸೈತಾನ ಆಲೋಚನೆ ಆಗಿದೆ. So for the remnants and for everyone listening, the more that we root it down in the gospel, we can give the correct answer to the people in the field. ಹಾಗಾಗಿ ಲೋಕದಲ್ಲಿ ಜನರು ಎಷ್ಟು ಆಳವಾಗಿ ಈ ಅಸತ್ಯದಲ್ಲಿ ಇದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ಸರಿಯಾದ ಸತ್ಯವನ್ನ ನಾವು ಬೋಧಿಸ್ಬೇಕು. We don't have to accept what they say. We can actually stand up for the truth. ಲೋಕದವರು ಹೇಳೋದನ್ನೆಲ್ಲ ಕೇಳ್ಕೊಂಡು ಅದರಂತೆ ನಡಿಬೇಕು ಅನ್ನೋದೇನಿಲ್ಲ. ನಾನು ನೀನು ಸತ್ಯಕ್ಕಾಗಿ ನಿಲ್ಲಬೇಕು. So why does Satan work? The text on the screen says that a lot of people question, why does God allow the devil to keep deceiving people? ತುಂಬಾ ಜನ ಕೇಳ್ತಾರೆ, ಈ ಸೈತಾನನ್ನು ಜನರಿಗೆ ಮೋಸ ಮಾಡ್ಲಿಕ್ಕೆ ದೇವರು ಯಾಕೆ ಅವಕಾಶ ಕೊಡ್ತಾನೆ ಎಂಬುದಾಗಿ. Even for us believers, we can question, God, why do you make me suffer so much? Why do I have to go through so much hardship? ನೀನು ನಾನು ಕೂಡ ದೇವರಿಗೆ ಅನೇಕ ಸರಿ ಕೇಳಿರ್ತೀವಿ, ಕೇಳಬಹುದು, ದೇವರೇ ಯಾಕೆ ನನ್ನ ಜೀವನದಲ್ಲಿ ಇಷ್ಟೊಂದು ಕಷ್ಟ, ಇಷ್ಟೊಂದು ಸಮಸ್ಯೆಗಳನ್ನ ನಾನು ಎದುರಿಸ್ತಿದ್ದೀನಿ ಅಂತ. Even for me, when I was doing my studies, I always asked God, why do I have to suffer so much in my studies? I am a child of God. Why do I have to live like this? ನಾನು ಓದ್ತಿರ್ಬೇಕಾದ್ರೆ ತುಂಬಾ ಕಷ್ಟಗಳು, ತುಂಬಾ ಸಮಸ್ಯೆಗಳು ಎದುರಾಗ್ತಾ ಇತ್ತು ನನಗೆ. ಆಗ ದೇವ್ರಿಗೆ ನಾನು ಅನೇಕ ಸಲ ಪ್ರಶ್ನೆ ಮಾಡಿದ್ದು ಉಂಟು, ದೇವರೇ ನನಗೆ ಯಾಕೆ ಇಷ್ಟೊಂದು ಕಷ್ಟಗಳು, ಇಷ್ಟೊಂದು ಸಮಸ್ಯೆಗಳಿದೆ ಅಂತ. But there are times when God wants us to look to him. God wants us to call out. God wants us to have a renewal. ಆದ್ರೆ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದ್ರಿಂದ ಎಲ್ಲಾ ಕಷ್ಟ ಸಮಸ್ಯೆಗಳ ಮಧ್ಯದಲ್ಲಿ ನಾವು ದೇವರನ್ನ ನೋಡ್ಬೇಕು. ದೇವರನ್ನ ನೋಡಿ ನಮ್ಮನ್ನ ನಾವು ಇನ್ನು ಹೊಸದು ಮಾಡ್ಕೋಬೇಕು, ಮರುಸೃಷ್ಟಿ ಮಾಡ್ಕೋಬೇಕು ಅನ್ನೋದು ದೇವರ ಯೋಚನೆ. So that's why that's why God allows the devil to deceive us. The devil can never destroy us, but there are times when the devil deceives us so we can call out to God. ಸೈತಾನನು ಯಾವತ್ತೂ ನಮ್ಮನ್ನ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ, ಆದ್ರೆ ಅವನು ನಮ್ಮನ್ನ ಮೋಸ ಮಾಡಬಹುದು. ಹಾಗಾಗಿ ಅಂತ ಸಮಯದಲ್ಲೆಲ್ಲ ನಾವು ದೇವರ ಹೆಸರನ್ನ ಹೇಳಿ ಪ್ರಾರ್ಥಿಸಬೇಕು. In those times when we are suffering, when we really feel like life is so difficult, I feel so oppressed by the devil, that's the most important time that we have to look towards God. ಹಾಗಾಗಿ
ನನಗೆ ಸಮಸ್ಯೆಗಳು, ಕಷ್ಟಗಳು, ಒಂದರಿಂದ ಒಂದು ನೋವುಗಳು ಬರ್ತಾ ಇದೆ ಅಂತ ಹೇಳ್ತಿದ್ಯಾ ಅಂದ್ರೆ ನಿನ್ ಜೀವನದಲ್ಲಿ ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ಆ ಸಮಯ ದೇವರನ್ನ ನೋಡುವುದಕ್ಕೆ, ದೇವರ ಜೊತೆ ಇರೋದಕ್ಕೆ ಒಂದು ಒಳ್ಳೆ ಸಮಯ ಅಂತ ನೀನು ತೀರ್ಮಾನ ಮಾಡ್ಕೋ. And God wants us to experience deep prayer, really pray deeply to ask God for our answer. ಮತ್ತೆ ದೇವರು ಕೂಡ ಅಷ್ಟೇನೆ ನಿನ್ನಿಂದ ಎದುರು ನೋಡೋದೇನಂದ್ರೆ ನೀನು ಆಳವಾಗಿ ದೇವರ ಕಡೆ ನೋಡಿ ಪ್ರಾರ್ಥಿಸ್ಬೇಕು ಅನ್ನೋದನ್ನ ಎದುರು ನೋಡ್ತಾರೆ. If God just leaves us and everything is perfect for us, we have no problems in our life, we will never look towards God. ಒಂದ್ ವೇಳೆ ನಮ್ ಜೀವನದಲ್ಲಿ ಎಲ್ಲಾ ಚೆನ್ನಾಗಿದ್ರೆ, ನಾವ್ ಅನ್ಕೊಂಡಂಗೆಲ್ಲ ನಮ್ ಜೀವನ ನಡೀತಾ ಇದೆ ಅನ್ನೋದಾದ್ರೆ ನಾವು ದೇವ್ರ ಬಳಿಗೆ ಹೋಗೋದು ಇರಲ್ಲ, ದೇವ್ರನ್ನ ನೋಡ್ಬೇಕು ಅಂತಾನು ಮನ್ಸಿಗೆ ಅನ್ಸಲ್ಲ. The 7 remnants in the Bible, in their biggest time of hardship, that's when they looked to God and they had a great turning point in their faith. ಬೈಬಲ್ ಅಲ್ಲಿ 7 ಜನ ಉಳಿದವರಿದ್ದಾರೆ ಅಥವಾ ಬೇರೆ ಭಕ್ತರಿದ್ದಾರೆ ಅಂತ ಹೇಳಿದ್ರೆ ಅವರು ದೇವ್ರನ್ನ ನೋಡಿದ್ದು, ದೇವ್ರನ್ನ ಹಿಂಬಾಲಿಸಿದ್ದು ಅವರ ಜೀವನದಲ್ಲಿ ಎದುರಾದ ಸಮಸ್ಯೆಗಳ ಮಧ್ಯದಲ್ಲಿ. ಯಾವಾಗ ಕಷ್ಟಗಳು ಜಾಸ್ತಿ ಆಯ್ತೋ ಆಗ ಅವರು ದೇವರನ್ನ ನೋಡೋದು ಹೆಚ್ಚಾಯ್ತು. So there was Moses who was in the wilderness. He was wandering in the wilderness because he ran away after when he killed the Egyptian soldier. ಮೋಶೆ ಬಗ್ಗೆ ನಾವು ನೋಡುವಾಗ ಒಬ್ಬ ಐಗುಪ್ತ ಪ್ರಜೆಯನ್ನ ಸಾಯಿಸ್ಬಿಟ್ಟು ಅವನು ಅಡವಿಗೆ ಓಡಿ ಹೋಗ್ತಾನೆ. So he was afraid. He was wandering around in the desert and he thought God forgot about him. ಆ ಅರಣ್ಯದಲ್ಲಿ ಅವನು ಹಿಂದೆ ಮುಂದೆ ಏನು ಗೊತ್ತಿಲ್ಲದೆ ಸುಮ್ನೆ ಅಲಿದಾಡ್ತಾ ಇರ್ತಾನೆ. ದೇವರು ಕೂಡ ಅವನನ್ನ ಸ್ವಲ್ಪ ಸಮಯಕ್ಕೆ ಬಿಟ್ಟಿರ್ತಾನೆ. But that was a time that God wanted him to pray to God more earnestly, look towards God and find out his answer for his life. ಆದ್ರೆ ದೇವ್ರು ಎದುರು ನೋಡ್ತಿದ್ದೇನಂದ್ರೆ ಮೋಶೆ ದೇವ್ರನ್ನ ಬೇಡ್ಕೋಬೇಕು, ದೇವ್ರ ಬಳಿಗೆ ಬರ್ಬೇಕು, ಅವನ ಜೀವನ ಯಾಕೆ ಈ ತರ ಇದೆ ಅನ್ನೋದು, ದೇವ್ರ ಚಿತ್ತ ಏನು ಅನ್ನೋದು ಅವನು ದೇವ್ರ ಬಳಿಗೆ ಬಂದು ಪ್ರಾರ್ಥನೆ ಮೂಲಕ ಕಟ್ಕೋಬೇಕು ಅಂತ ದೇವ್ರ ಎದುರು ನೋಡಿದ್ರು. And that's the time when God called Moses to have Exodus, for the Israelites to have Exodus from Egypt. ಅದಕ್ಕೋಸ್ಕರನೇ ಕೊನೆಗೆ ದೇವರೇ ಇಳಿದು ಬಂದು ಮೋಶೆಯನ್ನ ಕರೀತಾನೆ, ಆತನನ್ನ ಕರೆದು ಐಗುಪ್ತ ದೇಶಕ್ಕೆ ಕಳಿಸಿ ಇಸ್ರಾಯೇಲರನ್ನ ಬಿಡುಗಡೆಗೊಳಿಸ್ತಾನೆ. So in his time of biggest hardship of his life, God really used him. ಮೋಶೆಗೆ ಎಷ್ಟು ದೊಡ್ಡ ಸಮಸ್ಯೆಗಳು, ಕಷ್ಟಗಳು ಎದುರಾಯ್ತೋ ಅಷ್ಟೇ ಹೆಚ್ಚಾಗಿ ಉಪಯೋಗಿಸ್ತಾರೆ. So remember, we are never alone. God is always with us. God never leaves us. God never forgets about us. ಹಾಗಾಗಿ ನಾವು ಯಾವತ್ತೂ ಕೂಡ ಒಬ್ಬಂಟಿಗರಲ್ಲ, ದೇವ್ರು ನಮ್ ಜೊತೆ ಇದ್ದಾರೆ, ಆತನ ಎಂದಿಗೂ ನಮ್ಮನ್ನ ಕೈ ಬಿಡಲ್ಲ, ಆತನ ಎಂದಿಗೂ ನಮ್ಮನ್ನ ಮರೆಯಲ್ಲ. You might think that you are alone. Life is so hard. I am so alone. No one can help me. You have to pray to God for strength. ನಿನ್ಗೆ ಅನಿಸ್ತಾ ಇರ್ಬೋದು, ಅಯ್ಯೋ ನಾನು ಒಬ್ಬನೇ ಇದೀನಲ್ಲ, ನನ್ನ ಜೀವನ ಈ ತರ ಕಷ್ಟದಲ್ಲಿ ಇದೆಯಲ್ಲ, ಸಮಸ್ಯೆಗಳಲ್ಲಿ ಇದೆಯಲ್ಲ, ನನ್ನ ನೋಡೋರು ಯಾರು ಇಲ್ಲ, ಸಹಾಯ ಮಾಡೋರು ಯಾರು ಇಲ್ಲ ಅಂತ ಅನಿಸ್ಬೋದು. ಆದ್ರೆ ನೀನು ಇಂಥ ಸ್ಥಿತಿಯಲ್ಲಿ ಇದೆಯಾ ಅಂದ್ರೆ ದೇವ್ರನ್ನ ನೋಡ್ಬೇಕು, ದೇವ್ರ ಮೇಲೆ ಆಧಾರವಾಗಿರ್ಬೇಕು ಅಂತಾನೆ ದೇವ್ರ ಎದುರು ನೋಡ್ತಿದ್ದಾನೆ. Yeah, you have to ask God, God, please, my life is so hard, but I want to live my life for you. So please give me the turning point in my faith. ಸೊ ಪ್ರಾರ್ಥನೆ ಮಾಡುವಾಗ ಏನಂತ ಪ್ರಾರ್ಥನೆ ಮಾಡುವಾಗ, ದೇವರೇ ಈ ಸಮಸ್ಯೆ ಕಷ್ಟಗಳ ಮಧ್ಯದಲ್ಲಿ ನಾನು ನಿನ್ನನ್ನು ನೋಡ್ತಾ ಇದ್ದೇನೆ, ಯಾಕೆ ಈ ಕಷ್ಟ, ಯಾಕೆ ಈ ಸಮಸ್ಯೆ, ಈ ಜೀವಿತದಲ್ಲಿ ನನಗೊಂದು ತಿರುವನ್ನ ಕೊಡು, ಟರ್ನಿಂಗ್ ಪಾಯಿಂಟ್ ಅನ್ನು ಅನುಗ್ರಹಿಸುವಂತ ಪ್ರಾರ್ಥನೆ ಮಾಡು. So don't let the devil laugh over us. When we are suffering, when we are crying, when we have unbelief, the devil is really laughing over us. He enjoys it. ನಮ್ಮ ಕುರಿತು ಸೈತಾನನು ನಗುವಂತೆ ಮಾಡಬೇಡಿ. ಯಾಕಂದ್ರೆ ಯಾವಾಗ ಸಮಸ್ಯೆಗಳು, ಕಷ್ಟಗಳು, ಹಿಂಸೆಗಳ ಮಧ್ಯದಲ್ಲಿ ನಾವು ಪ್ರಾರ್ಥನೆ ಮಾಡದೆ ಅವಿಶ್ವಾಸದಲ್ಲಿ ಇರ್ತೀವೋ, ಶೋಧನೆಯಲ್ಲಿ, ದುಃಖದಲ್ಲಿ ಇರ್ತೀವೋ, ಸೈತಾನ್ ನಮ್ಮನ್ನು ನೋಡಿ ನಗ್ತಾನೆ. Yeah, never give the devil that enjoyment. Never let the devil be happy over that. Always pray in the name of Jesus Christ. ನಿನ್ನ ಕುರಿತು ಸೈತಾನನು ಯಾವತ್ತೂ ಕೂಡ ಸಂತೋಷ ಪಡದ ಹಾಗೆ ನೀನು ಪ್ರತಿದಿನ ಪ್ರಾರ್ಥನೆ ಮಾಡಿ ಸೈತಾನ ಗದರಿಸಬೇಕು. So we have limited time, so we will pray and conclude. ಇವತ್ತಿಗೆ ಇಲ್ಲಿಗೆ ನಿಲ್ಸೋಣ, ಮತ್ತೆ ಮುಂದಿನ ವಾರದಲ್ಲಿ ನಾವು ನೋಡೋಣ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಮಾಡ್ತೇವೆ. ದೇವರೇ, ಈ ಸಮಯದಲ್ಲಿ ಹೌದು ಸ್ವಾಮಿ, ಈ ನಮ್ಮ ಒಂದು ವೈಯಕ್ತಿಕವಾದ ನೋವುಗಳನ್ನ ಯಾವ ರೀತಿ ಜಯಿಸಬೇಕು ಅನ್ನೋದ್ರ ಕುರಿತು ಮಾತನಾಡಿದಕ್ಕಾಗಿ ಸ್ತೋತ್ರ. ಈ ಲೋಕದಲ್ಲಿ ಸೈತಾನನಿದ್ದಾನೆ, ನಮ್ಮ ಜೊತೆ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಭೆಗಳಲ್ಲಿ, ದೇವರೇ ನಾವು ಕೆಲಸ ಮಾಡೋ ಜಾಗದಲ್ಲಿ ಸೈತಾನನಿದ್ದಾನೆ. ಅವನು ಪದೇ ಪದೇ ನಮ್ಮನ್ನ ಬೀಳಿಸ್ಬೇಕು ಅಂತಾನೋ, ದೇವರೇ ನಮ್ಮ ನೋವುಗಳನ್ನ ಜಾಸ್ತಿ ಮಾಡ್ಬೇಕು ಅಂತಾನೋ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಆದ್ರೆ ಇವತ್ತು ನೀವು ಹೇಳಿದ ಮಾತಿನ ಪ್ರಕಾರ ಸೈತಾನನ್ನ ಗದರಿಸಿ ಅವನ ಎಲ್ಲಾ ಕಾರ್ಯಗಳನ್ನು ಲಯ ಮಾಡುವಂತೆ ಸಹಾಯ ಮಾಡು. ಇಲ್ಲಿ ಜಾಯ್ನ್ ಆಗಿರುವಂತ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವದಿಸಿ ಎಂಬುದಾಗಿ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ, ಆಮೆನ್.